ಅಲ್ಲ ಕಣೋ ಮಿಸ್ಟರ್ ರೋಸರ್ ಬಿನ್ ಇಷ್ಟು ವರ್ಷ ಸತ್ತೋಗಿದ್ದಾನ ನೀನು. ಲೂಟಿ ಮಾಡಿದ್ರಲ್ಲ ಮರ್ಯ, ಲೂಟಿ ಮಾಡಿದಾಗ ಎಲ್ಲೋಗಿದ್ದು? 83 ವರ್ಲ್ಡ್ ಕಪ್ ಹೊಡ್ಕೊಂಡು ಮನೇಲಿ ಬಚ್ಚು ಮಲ್ಕೊಂಡಿದ್ದೆ, ಈಗ ಮತ್ತೆ ಬಂದು ದುಡ್ಡು ಮಾಡ್ಕೊಂಡು ಮತ್ತೆ ಹೋಗೋಕ್ಕೆ ನೋಡಿದ್ಯಾ? ಹಾಂ, ಕರ್ನಾಟಕದಲ್ಲಿ ಇದಕ್ಕೆ ನೀನು ಹುಟ್ಟಿದ್ದು? ಹಾಂ, 20 ವರ್ಷ ಲೂಟಿ, 20 ವರ್ಷದಲ್ಲ ಇವು 20 ವರ್ಷದಿಂದ ಏನು ಕಥೆಗಾಯ್ತಿದ್ದ ನಿನ್ನ? ಈಗ ಬಂದುಬಿಟ್ಟು ನಾಮಿನೇಷನ್ ಫೈಲ್ ಮಾಡಿಬಿಟ್ಟಿದ್ಯಲ್ಲ. ಹಾಂ, 83 ನೀನು ಇದೆಯಾ ಅಂದರೆ ನಿನ್ನ ಅದೃಷ್ಟ ಅದು. ಇಷ್ಟು ವರ್ಷ ಗೆಣಸ್ಕೆತ್ತ ಇದ್ಯಾ ನೀನು? ಅಲ್ಲಿ ಲಕ್ಷ ಲಕ್ಷ ಕೋಟಿ ಲೂಟಿ ಮಾಡಿದಾರಲ್ಲ, ಅದ್ರಲ್ಲಿ ಸ್ವಲ್ಪ ನೆಕ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ಯಾ? ನಾಮಿನೇಷನ್ ಫೈಲ್ ಮಾಡಿದ್ಯಲ್ಲ, ಕಳಿಸ್ಕೊಡು. ನಿಂಗೆ ತಾಕತ್ತಿದ್ರೆ ಯಾರು ಒಬ್ರನ್ನ ಕಳಿಸ್ಕೊಡು BCCI ಆಫೀಸಿಂದ. ನೀನು ನಾಮಿನೇಷನ್ ಫೈಲ್ ಮಾಡಿದ್ಯಾ ತಾನೇ? ನಿನ್ನ ಎಗನೆಸ್ಟ್ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ. ನಿನಗೆ ತಾಕತ್ತಿದ್ರೆ, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ BCCI ಆಫೀಸಿಂದ ನಾನು ಕಳಿಸ್ಕೊಡು. ನಾನು ಬಂದು ನಾಮಿನೇಷನ್ ಫೈಲ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಮಾಡಿರೋ ಅಕ್ರಮಗಳನ್ನು ಬಯಲಿಗೂ ತರ್ತೀನಿ, ಎಲ್ಲರೂ ಜೈಲಿಗೆ ಕಳಿಸ್ತೀನಿ. ನೀನೇನಲ್ಲಿ ಲಕ್ಷ ಲಕ್ಷ ಕೋಟಿ ಲೂಟಿ ಹೊಡೆದಿಲ್ಲ, ಅದ್ರ ಎಷ್ಟು ಸಿಕ್ಕುತ್ತೆ ಅಂತ ನೆಕ್ಕಣಕ್ಕೆ ಹೋಗಿದ್ಯಾ ನೀನು? ಹಾಂ, ನಾನ ಮರ್ಯಾದಿಲ್ಲ ನಿನಗೆ? ನಿಮಗೆಲ್ಲ ಯಾವರ ಕರ್ನಾಟಕದಲ್ಲಿ ಜನ್ಮ ಕೊಟ್ಟಿದ್ದು? ಹುಟ್ಟು ಲೋಫರ್ಗಳಲ್ಲಾದ್ರೆ ಆದಷ್ಟು ಬಾಚ್ಕೊಬಿಡೋಣಂತ ಹೊರಟಿದ್ಯಾ ನೀನು? ಮಾನ ಮರ್ಯಾದಿಲ್ಲ ಲೋಫರ್ ನನ್ನ ಮಕ್ಕಳ ನಿಮಗೆ. ಲೂಟಿ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು ಇಂಡಿಯನ್ ಮನಿನ? ಈಗಕ್ಕೆ ಹೋಗಿ ರೋಸರ್ ಬಿನ್ನಿನ ಕರ್ಕೊಂಡು ಹೋಗಿ ನಿಲ್ಸಿದ್ಯಾರು ಒಂದು ಕ್ರಿಮಿನಲ್ ಟೀಮ್. ಎಲ್ಲ ನನ್ನ ಮಕ್ಕಳು ನಿಮಗೆ ತಾಕತ್ತಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ರೋ BCCI ಆಫೀಸ್ ಇನ್ಸೈಡ್ ಕರ್ಕೊಂಡು ಹೋಗ್ರೋ. ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ, ನಾನೇ ವಿನ್ ಆಗ್ತೀನಿ. ಅಷ್ಟು ಜನನು ಜೈಲಿಗೆ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಸಾಕ್ಷಿ ಸಮೇತ ಇಂಡಿಯನ್ ಪೀಪಲ್ ಮುಂದೆ ಅಷ್ಟು ಜನನು ಸಾಕ್ಷಿ ಸಮೇತ ಜೈಲಿಗೆ ಕಳಿಸ್ತೀನಿ ಕಣ್ರ. ಲಕ್ಷ ಕೋಟಿ ಲೂಟಿ ಮಾಡಿದ್ದೀರಾ. ನಿಮಗೆ ಪೊಲಿಟಿಕಲ್ ಲೀಡರ್ಸ್, ಆಲ್ ಪೊಲಿಟಿಕಲ್ ಕ್ರಿಮಿನಲ್ಸ್ ನಿಮಗೆ ಸಪೋರ್ಟು. ಆಲ್ ಪೊಲಿಟಿಕಲ್ ಕ್ರಿಮಿನಲ್ಸ್. ರೋಸರ್ ಬಿನ್ನಿ, ನಿನಗೆ ನೀನು ನಾಮಿನೇಷನ್ ಫೈಲ್ ಮಾಡಿದ್ಯಾ? ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ BCCI ಆಫೀಸಿಂದ ನಾನು ಕಳಿಸ್ಕೊಡಿ, ಆಫೀಸಿನಿಂದ ಯಾರನ್ನ ಕಳಿಸ್ಕೊಡು, ನಾ ಬಂದು ನಾಮಿನೇಷನ್ ಫೈಲ್ ಮಾಡ್ತೀನಿ.